ಕಾಂತಾರ ಚಾಪ್ಟರ್ 1 ನಲ್ಲಿ ಆಯಿತು ಪರಮ ಮಿಸ್ಟೇಕ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕಾಂತಾರನಲ್ಲಾದಂತಹ ಆ ಒಂದು ಎಡವಟ್ಟಿನಿಂದಲೇ ಚಿತ್ರತಂಡಕ್ಕೆ ಈಗ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಕಾಂತಾರ ಚಾಪ್ಟರ್ 1 ನಲ್ಲಿ ಒಂದು ಮಹಾ ಎಡವಟ್ಟಾಗಿಬಿಟ್ಟಿದೆ. ಅದೇ ಒಂದು ಎಡವಟ್ಟು ಏನಿದೆ ಈಗ ಚಿತ್ರರಂಗಕ್ಕೆ ಒಂದು ದೊಡ್ಡ ಒಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಕಾಂತಾರದಲ್ಲಾದಂತಹ ಒಂದು ದೊಡ್ಡ ಎಡವಟ್ಟು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಶಾಕ್ ಕೊಡುವಂಥದ್ದು. ನೀವು ಕೂಡ ಶಾಕ್ ಆಗ್ತೀರಾ. ವೈರಲ್ ಆಗ್ತಾ ಇದೆ ಮಹಾ ಎಡವಟ್ಟಿನ ಒಂದು ಕಲರ್ ಫೋಟೋ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಒಂದು ಎಡವಟ್ಟು ಏನಾಗ್ತಾ ಇದೆ, ಚಿತ್ರತಂಡ ಏನು ಹೇಳುತ್ತೆ ಈ ಒಂದು ವಿಚಾರದ ಬಗ್ಗೆ? ಎಲ್ಲರ ಒಂದು ಕಣ್ತಪ್ಪಿಸಿ ಆ ಒಂದು ಫೋಟೋ ಸೀನ್ನಲ್ಲಿ ಕಾಣಿಸಿಕೊಂಡಿದ್ದಾದ್ರೂ ಹೇಗೆ ತುಂಬಾ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಜನರು. ಹೇಗೆ ಯಾಕಂದ್ರೆ ಒಂದು ಕದಂಬರ ಕಾಲದ ಒಂದು ಸೀನನ್ನು ಶೂಟ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಒಂದು ಪ್ಲಾಸ್ಟಿಕ್ ಕ್ಯಾನ್ ಕಾಣಿಸ್ಕೊಂಡಿದೆ. ನೀವು ಗಮನಿಸ್ತಾ ಇರಬಹುದು ಫೋಟೋದಲ್ಲಿ ಒಂದು ಮೂಲೆಯಲ್ಲಿ 25 ಲೀಟರ್ನ ನೀರಿನ ಕ್ಯಾನ್ ಕಾಣಿಸ್ಕೊಂಡಿದೆ. ಈ ಒಂದು ಸೀನ್ನಲ್ಲಿ ಶೂಟ್ ಮಾಡುವಾಗ ಈ ರೀತಿಯಾದಂಥ ಒಂದು ಎಡವಟ್ಟಾಗ್ಬಿಟ್ಟಿದೆ. ಯಾರೂ ಕೂಡ ಗಮನಿಸಲಿಲ್ವಾ ಇದನ್ನು? ಎಡಿಟರ್ ಆಗಿರಬಹುದು ಅಥವಾ ನಿರ್ದೇಶಕರಾಗಿರ್ಬೋದು, ಸಂಬಂಧಪಟ್ಟ ಒಂದು ತಾಂತ್ರಿಕ ವರ್ಗ ಏನಿರುತ್ತೆ, ಟೆಕ್ನಿಕಲ್ ಟೀಮ್, ಯಾರೂ ಕೂಡ ಇದನ್ನು ಗಮನಿಸಲಿಲ್ವಾ? ನೀವು ಗಮನಿಸ್ತಾ ನೋಡಿ, ಎಲ್ಲರೂ ಕೂಡ ಸಾಲಿಗೆ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅವರ ಹಿಂದೆ ಒಂದು ಪ್ಲಾಸ್ಟಿಕ್ ಕ್ಯಾನ್ ಇದೆ, ಅದನ್ನು ತೆಗೆಯೋದನ್ನು ಮರೆತು ಬಿಟ್ರ? ರಿಷಬ್ ಶೆಟ್ಟಿ ಅವರ ಒಂದು ಗಮನಕ್ಕೆ ಈ ಒಂದು ವಿಚಾರ ಬರಲಿಲ್ವಾ? ಇಂತಹ ಒಂದು ದೊಡ್ಡ ಎಡವಟ್ಟನ್ನು ಹೇಗೆ ಮಾಡಿಕೊಂಡ್ರು ಇವರು? ಕದಂಬರ ಕಾಲದಲ್ಲಿ ಪ್ಲಾಸ್ಟಿಕ್ ಕ್ಯಾನ್ ಎಲ್ಲಿತ್ತು ಈಗಂತ ಕೂಡ ಪ್ರಶ್ನೆ ಬರುತ್ತೆ. ಕೆಲವರು ವ್ಯಂಗ್ಯ ಮಾಡೋರು ಇದ್ದಾರೆ, ಗೇಲಿ ಮಾಡೋರು ಇದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಏನು ಸಾಕಷ್ಟು ಜನರು ಹೇಳ್ತಾ ಇದ್ರು ಚೆನ್ನಾಗಿದೆ, ಆಗಿದೆ, ಹೀಗಿದೆ ಅಂತ. ಅದೇನೇ ಇರಬಹುದು, ಆದರೆ ಈ ರೀತಿಯಾದಂಥ ಎಡವಟ್ಟನ್ನು ನಿಜಕ್ಕೂ ಕೂಡ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಕೂಡ. ಹೇಗೆ ನೀವು ಇದನ್ನು ನೋಡಲಿಲ್ಲ, ಏಕೆ ಗಮನಿಸಲಿಲ್ಲ ನೀವು? ರಿಷಬ್ ಶೆಟ್ಟಿ ಅವರು ಯಾಕೆ ಈ ರೀತಿಯಾದಂಥ ಒಂದು ಎಡವಟ್ಟನ್ನು ಮಾಡಿಕೊಂಡು ಬಿಟ್ಟರು ಅಂತ ಎಲ್ಲರ ಒಂದು ಕಣ್ ತಪ್ಪಿಸಿ ಆ ಒಂದು ಫೋಟೋ ಹೆಂಗೆ ಬಂತು, ಅಥವಾ ಆ ಸೀನನ್ನೇ ಇವರು ತೆಗೆದಾಕ್ಬೋದಿತ್ತು, ಯಾಕೆ ಇವರು ತೆಗೆದಾಕಲಿಲ್ಲ? ಆ ಒಂದು ಸೀನ್ನಲ್ಲಿ ಕದಂಬರ ಕಾಲದ ಒಂದು ಅದ್ಭುತವಾದಂಥ ಒಂದು ಸೀನ್ ಏನಿತ್ತು, ಅದರಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕಾಣಿಸ್ಕೊಂಡಿದೆ, ಕ್ಯಾನ್ ಏನಿದೆ ಆ ಕ್ಯಾನ್ ಕಾಣಿಸ್ಕೊಂಡಿರುತ್ತದೆ. ಈಗ ಈ ಒಂದು ಕ್ಯಾನ್ನ ಒಂದು ವಿಚಾರವಾಗಿಯೇ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂಥ ಎಡವಟ್ಟು ಈ ಒಂದು ಚಿತ್ರತಂಡ ಹೇಗೆ ಮಾಡ್ಬೋದು? ಯಾಕಂದರೆ ಹೊಂಬಾಳೆ ಫಿಲ್ಮ್ಸ್ ಏನಿದೆ ಅದು ಒಂದು ನಿರ್ಮಾಣ ಮಾಡಿದಂತಹ ಎಲ್ಲ ಸಿನಿಮಾಗಳ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಮೆಚ್ಚುಗೆ ಇದೆ. ಆದರೆ ಆ ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಯಾವ ಸಿನಿಮಾದಲ್ಲಿಯೂ ಕೂಡ ಮಾಡಿಕೊಂಡಿರಲಿಲ್ಲ. ಹೊಂಬಾಳೆ ಚಿತ್ರ ಒಂದು ಸಂಸ್ಥೆ, ನಿರ್ಮಾಣ ಸಂಸ್ಥೆ ಏನಿದೆ ಅವರು ಕೂಡ ಯಾಕೆ ಇದನ್ನು ಗಮನಿಸಲಿಲ್ಲ ಅಂತ. ನಿರ್ಮಾಣ ಸಂಸ್ಥೆಯ ಒಂದು ವಿಚಾರ ಒಂದು ಕಡೆ ಆದರೆ, ಖುದ್ದು ನಿರ್ದೇಶನ ಮಾಡಿರುವಂತಹ ರಿಷಬ್ ಶೆಟ್ಟಿ ಅವರು ಏನಿದ್ದಾರೆ ಅವರೇ ಹೀರೋ ಆಗಿ ನಟಿಸಿದ್ದಾರೆ. ಅವರು ಎಲ್ಲ ವಿಚಾರಗಳನ್ನು ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಮತ್ತು ಅವರ ಟೆಕ್ನಿಕಲ್ ಟೀಮ್ ಕೂಡ ಇರುತ್ತೆ, ಪ್ರೊಡಕ್ಷನ್ ಟೀಮ್ ಕೂಡ ಇರುತ್ತೆ. ಯಾಕೆ ಇವರೆಲ್ಲರೂ ಇದನ್ನು ಗಮನಿಸಲಿಲ್ಲ? ಇಂತಹ ಒಂದು ದೊಡ್ಡ ಎಡವಟ್ಟನ್ನು ಯಾಕೆ ಮಾಡ್ಕೊಂತು? ವಾಟರ್ ಕ್ಯಾನ್ನ ತೆಗೆದಿಡೋಕೆ ಆಗಿರಲಿಲ್ವಾ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಕಾಂತಾರ ಒಂದು ಸಿನಿಮಾ ಏನಿದೆ, ಕಾಂತಾರ ಚಾಪ್ಟರ್ 1 ಸಿನಿಮಾ, ಅದರಲ್ಲಿ ಇಂತಹ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದ ನೀರಿನ ಕ್ಯಾನ್ ಕಾಣಿಸ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಚಿತ್ರತಂಡಕ್ಕೆ ಒಂದು ದೊಡ್ಡ ತಲೆನೋವಾಗಿ ಇದು ಪರಿಣಮಿಸ್ತಾ ಇದೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.